ನೀವು ಹೊಸದಾಗಿ ಮನೆ ಕಟ್ಟಿಸ್ತಾ ಇದ್ದೀರಾ, ಅಲ್ಲಿ ಬೋರ್ವೆಲ್ ಅಥವಾ ಸಂಪ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ, ಅಥವಾ ಆಲ್ರೆಡಿ ಕನ್ಸ್ಟ್ರಕ್ಟೆಡ್ ಮನೆಯಲ್ಲಿ ರಿನೋವೇಷನ್ ಮಾಡಬೇಕಾದ್ರೆ ಹೊಸದಾಗಿ ಬೋರ್ವೆಲ್ ಅಥವಾ ಸಂಪನ್ನ ಮಾಡಬೇಕಾದ್ರೆ ಯಾವ ಝೋನ್ಗೆ ಮಾಡಬೇಕು ವಾಸ್ತು ಪ್ರಕಾರ ಅಂತ ಕೇಳೋದಾದ್ರೆ ಅದನ್ನ ನೀವು ಆ ಒಂದು ಜಾಗದ ನಾರ್ತ್ ಅಂದ್ರೆ ಉತ್ತರ, ಈಸ್ಟ್ ಪೂರ್ವ ಅಥವಾ ಉತ್ತರ ಈಶಾನ್ಯ, ನಾರ್ತ್ ಆಫ್ ನಾರ್ತ್ ಈಸ್ಟ್ ಅಂತ ಹೇಳ್ತೀವಿ, ಈ 3 ಭಾಗಗಳಲ್ಲಿ ಮಾಡ್ತಾ ಹೋಗ್ಬೋದು. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ಸಾಕಷ್ಟು ಜನ ಬೋರ್ವೆಲ್ ಅಥವಾ ಸಂಪನ್ನ ಮಾಡಿರ್ತಾರೆ. ನಿಮ್ಗೆ ಗೊತ್ತಾ, ವಾಸ್ತು ಪುರುಷ ಮಂಡಲದ ಅಥವಾ ನಿಮ್ಮ ಒಂದು ಸೈಟಿನ ನಾರ್ತ್ ಈಸ್ಟ್ ಕಾರ್ನರ್ಗೂ ಸೌತ್ ವೆಸ್ಟ್ ಕಾರ್ನರ್ಗೂ ಕನೆಕ್ಟ್ ಆಗುವಂತ ಡಯಾಗನಲ್ ಲೈನ್ ಬಂದು ಕರ್ಣರೇಖೆ ಅಂತ ಹೇಳ್ತೀವಿ. ಈ ಕರ್ಣರೇಖೆ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಈ ಲೈನ್ ನ ಮೇಲೆ ಏನಾದ್ರೂ ಬೋರ್ವೆಲ್ ಅಥವಾ ಸಂಪ್ ಬಂದ್ರೆ ಆ ಮನೆಯಲ್ಲಿರೋರ ಜೀವಕ್ಕೆ ಹಾನಿ ಆಗುವಂತ ಚಾನ್ಸಸ್ ಇರುತ್ತೆ. ಜೊತೆಗೆ ಅಲ್ಲಿರೋರ್ಗೆ ಸಾಕಷ್ಟು ಹೆಲ್ತ್ ಪ್ರಾಬ್ಲಮ್ಸ್ ಆಗ್ಬೋದು, ಅದರಲ್ಲೂ ಕೂಡ ತಲೆಯ ಭಾಗದಲ್ಲಿ ಹೆಲ್ತ್ ಪ್ರಾಬ್ಲಮ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರನೇ ಆ ಒಂದು ಕರ್ಣರೇಖೆಯನ್ನ ಬಿಟ್ಟು ಅದಕ್ಕೆ ಲೆಫ್ಟ್ ಆರ್ ರೈಟ್ ಸೈಡ್ ಎಲ್ಲಿ ಬೇಕಾದ್ರೂ ನೀವು ನಾರ್ತ್ ಅಂಡ್ ಈಸ್ಟ್ ಪೋರ್ಷನ್ ಆಫ್ ದ ಸೈಟ್ ಅಲ್ಲಿ ನೀವು ಬೋರ್ವೆಲ್ ಅಥವಾ ಸಂಪನ್ನ ಮಾಡಬಹುದು.